ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಬ್ರೇಕ್ಫಾಸ್ಟ್ನ ಈಸಿಯಾಗಿ ಮುಗಿಸಿದ್ದೀನಿ. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ನಾನು ನುಗ್ಗೆ ಸೊಪ್ಪು ಗೊಜ್ಜು ಮಾಡಿದ್ದೆ, ಅದನ್ನೇ ರೈಸ್ ಮಾಡಿ ಕಲಿಸಿದ್ದೀನಿ. ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ ಇತ್ತು ಮತ್ತು ಮಾವಿನ ಕೂಡ ಇತ್ತು. ಈ ಮಾವಿನಣ್ಣು ಕೊನೆ ಮಾವಿನಣ್ಣು ಅಂತ ಹೇಳ್ಬೋದು. ಮನೇಲಿ ಲಾಸ್ಟ್ ಮಾವಿನಣ್ಣು ಇತ್ತು ಅಂಥೇಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂದಿದ್ವಿ. ಇದಾದ ನಂತರ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡೋಕ್ಕೆಲ್ಲ ರವೆನನ್ನು ಹುರಿದಿಟ್ಕೋತೀನಿ. ಹುರಿದಿದ್ದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ನೋಡಿ, ಇಲ್ಲಿ ರವೆ ಮೊದಲಿಗೆ ಈ ರೀತಿ ಇದೆ. ಈ ರೀತಿ ಇರೋದನ್ನು ಇಷ್ಟು ಆಗೋವರೆಗೂ ಹುರ್ಕೋಬೇಕು ನೀಟಾಗಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ನಾನು ರವೆ ಹುರಿದಿರಲಿಲ್ಲ ಅಂಥೇಳಿ ಖಾಲಿಯಾಗಿತ್ತು ಅಂತ ಹುರ್ಕೋತಾ ಇದ್ದೀನಿ. ಸ್ವಲ್ಪ ತಿಂಡಿ ಆದ ತಕ್ಷಣ ಹಾಗೆ ಅಲ್ಲೇ ಸ್ವಲ್ಪ ಹುರಿದಿಟ್ಕೊಂಬಿಡೋಣ ಅಂತ ಹುರ್ಕೋತಾ ಇದ್ದೀನಿ. ನೀವೆಷ್ಟು ಹುರಿತೀರೋ ಅಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ. ರವೆ ಎಲ್ಲ ಹುರಿದಾದ್ಮೇಲೆ ನಾನು ಸ್ವಲ್ಪ ಆಚೆ ಕಡೆ ಬಂದೆ, ಹಸುಗಳ ಹತ್ರ. ಅಲ್ಲಿ ಹಸುಗಳಿಗೆ ನೀರು ಕುಡಿಸಿಲ್ಲ ಅಂತೇನೋ ಹೇಳ್ತಾಯಿದ್ರು. ಸರಿ, ನೀರಾದರೂ ಕುಡಿಸೋಣ ಅಂತ ನೀರು ಕುಡಿಸ್ತಾ ಇದ್ದೀನಿ ಬಕೆಟ್ಗೆ ಹಾಕಿ. ಸ್ವಲ್ಪ ಸಗಣಿ ಎಲ್ಲ ಇತ್ತು, ಅದೊಂದು ಸ್ವಲ್ಪ ತೆಗ್ದ್ಬಿಟ್ಟಂಗೆ ಪೈಪ್ ಸ್ವಲ್ಪ ನೀರಾಗಿಬಿಡ್ತು. ಹಾಗೆ ನೀರು ತೊಳ್ದಂಗೆ ಆಗುತ್ತೆ ಅಂತ ತೊಳೆಯೋಣ ಅಂಥೇಳಿ ಹಾಗೆ ಸ್ವಲ್ಪ ಹಂಗೇ ತೊಳ್ಕೊಂಡೆ. ತೊಳೆದೆಲ್ಲ ಆಯಿತು. ಸಗಣಿ ಎಲ್ಲ ಎತ್ತಾಕಿ ತೊಳೆದಾದ್ಮೇಲೆ ಒಂದು 5 ನಿಮಿಷವೂ ನೀಟಾಗಿ ಅನಿಸೋದೇ ಇಲ್ಲ. ಯಾಕಂತಂದರೆ ಅವು ಹಿಂದೆಯಿಂದನೇ ಸಗಣಿನೇ ಹಾಕ್ತಾಯಿರ್ತೇವೆ ನೋಡಿ. ಹಾಗೆ ನಾನು ತೊಳೆದು 2 ಸೆಕೆಂಡು ಪೈಪಿನ ಸುತ್ತಿಟ್ಟೇ ಇಲ್ಲ, ಆಗಲೇ ಸಗಣಿ ಹಾಕಿತ್ತು. ಮತ್ತು ಅದನ್ನು ಕೂಡ ತೆಗ್ದಾಕಿ ಸ್ವಲ್ಪ ಹುಲ್ಲೆಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಹುಲ್ಲಿತ್ತು. ಮತ್ತು ನಾನು ಹುಲ್ಲೇನು ಹಾಕೋಕ್ಕೆ ಹೋಗಲಿಲ್ಲ, ಅದನ್ನೇ ತಿನ್ನಲಿ ಅಂತೇಳಿ ಸುಮ್ಮನೆ ಆದೆ. ಅದಾದ ನಂತರ ನೆಕ್ಸ್ಟು ತೋಟ ಉಳಕ್ಕೆ ಅಂತ ಟ್ಯಾಕ್ಟ್ರು ಬಂದಿತ್ತು. ಆವಾಗ ನೋಡ್ತಾ ಇದ್ದೀರಲ್ವ, ಬೆಳ್ಳಕ್ಕಿಗಳು ತುಂಬ ಬಂದಿದ್ವು. ಯಾವಾಗಲೂ ಅಷ್ಟೇ ಖಾಲಿ ಇದ್ದಾಗ ತೋಟದಲ್ಲಿ ಬರೋದೇ ಇಲ್ಲ. ತೋಟ ಉಳ್ಬೇಕಾದ್ರೆ ಎಲ್ಲಿರ್ತಾವೋ ಅಂತಲೂ ಗೊತ್ತಿಲ್ಲ, ಎಲ್ಲ ಬಂದುಬಿಡ್ತವೆ. ಅದು ನೋಡಿದ್ನಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ತುಂಬಾ ಇದ್ವು, 1-2 ಏನಿರಲಿಲ್ಲ, ತುಂಬಾ ಇದ್ವು. ಹಸುಗಳು ಮೇಯೋ ಹತ್ರ 1-2 ಇರ್ತಾವಷ್ಟೇ. ಆದರೆ ತೋಟ ಉಳ್ಬೇಕಾದ್ರೆ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ಉಳ್ಬೇಕಾದ್ರೆ ಹುಳ ಏನೋ ಬರುತ್ತಂತೆ. ಆ ಹುಳ ತಿನ್ನೋಕ್ಕೋಸ್ಕರ ಬರ್ತವೆ ಅಂತ, ಎರೆಹುಳ ಎಲ್ಲ ಇರುತ್ತಲ್ಲ, ಅದನ್ನು ತಿನ್ನೋಕ್ಕೆ ಬರ್ತಾವಂತೆ. ಹಾಗಾಗಿ ತುಂಬ ಇದ್ದು ಅಂತೇಳಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಹಾರದೇ ಆಗಲಿ, ಆ ಟ್ರ್ಯಾಕ್ಟ್ರಿಂದ ಹೋಗ್ತಾ ಇರೋದು, ಅದೆಲ್ಲ ಚೆನ್ನಾಗಿತ್ತಂತೇಳಿ ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಕಾಯಿ ತೋಟ ಇರೋರು ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ. ನಾನು ಕಾಯಿನ ಕೊಟ್ಟಾದಮೇಲೆ ಉಳಿದಿರುತ್ತಲ್ಲ ಸ್ವಲ್ಪ ನೀರಿರೋದು, ಅದು ಇದು ಅಂತೆಲ್ಲ, ನೀರಿಲ್ಲ ಅಂತೆಲ್ಲ ಬಿಟ್ಟಿರ್ತಾರೆ. ಅದ್ರಲ್ಲಿ ಕೊಬ್ಬರಿ ಎಣ್ಣೆ ಬಿಡಿಸೋಣ ಅಂಥೇಳಿ ಕೊಬ್ಬರಿ ಎಣ್ಣೆ ಬಿಡಿಸಿದ್ವಿ ನೋಡಿ. ಅಷ್ಟು ಕಾಯಿನೆಲ್ಲ ಕೆಚ್ಚಿ ನಾವು ಇಲ್ಲಿ ಚೆನ್ನಾಗಿರೋ ಕೊಬ್ಬರಿನೇ ತೊಗೊಂಡಿದ್ದೀವಿ. ಮನೆಗೆ ಅಡುಗೆಗೆಲ್ಲ ಯೂಸ್ ಮಾಡೋದಾದರೆ ನಾವು ಚೆನ್ನಾಗಿರೋದೇ ತೊಗೊಳ್ಳೋದು. ಅದರಲ್ಲಿ ಕೆಚ್ಚಬೇಕಾದ್ರೆ ಚೆನ್ನಾಗಿ ಇಲ್ಲದೇ ಇರೋದು ಸಿಗುತ್ತೆ. ಅದರಲ್ಲೂ ಎಣ್ಣೆ ಬಿಡಿಸ್ಬಿಟ್ಟು ಆ ಎಣ್ಣೆನ ದೀಪಕ್ಕೆ ಯೂಸ್ ಮಾಡ್ತೀವಿ, ದೇವ್ರ ಮನೆ ದೀಪಕ್ಕೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ಎಣ್ಣೆನೇ ಏನಾಗಿರಲ್ಲ ಚೆನ್ನಾಗಿರುತ್ತೆ. ಆದರೆ ಕಪ್ಪು ಬಂದಿರುತ್ತೆ ಮತ್ತು ಕೆಟ್ಟೋಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ವಾಸನೆ ಇರುತ್ತೆ ಅಂತೇಳಿ ಯೂಸ್ ಮಾಡಲ್ಲ ಅಡುಗೆಗೆ ಅಷ್ಟೇ. ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರೋದನ್ನು ಕೊಬ್ಬರಿನ ಒಣಗಿಸ್ಕೊಂಡು ಎಣ್ಣೆ ಬಿಡಿಸ್ಕೊತೀವಿ ನೋಡಿ. ಇದು ಎಲ್ಲ ತುಂಬ ಚೆನ್ನಾಗಿರೋ ಕೊಬ್ಬರಿ ಎಲ್ಲ ಕೆಚ್ಚಿ ಈ ಥರ ಪೀಸಸ್ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕೆಲಸ ಹಿಡಿಯುತ್ತೆ. ಈ ಥರ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೋಬೇಕು. ಆಮೇಲೆ ಎಣ್ಣೆ ಬಿಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಒಣಗಿಸ್ಬೇಕು ಚೆನ್ನಾಗಿ. ಹಿಂಗೆ ಗಟ್ಟಿಗೆ ಬಂದು ಮುರಿದಾಗ ಸ್ವಲ್ಪ ನಮಗೆ ಕಷ್ಟ ಆಗಬೇಕು ಮುರಿಬೇಕಾದ್ರೆ. ಹಾಗಾದರೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ, ವಾಸನೆನೂ ಕೂಡ ಇರಲ್ಲ ನೋಡಿ. ಇದೆಲ್ಲ ಚೆನ್ನಾಗಿರೋ ಕೊಬ್ಬರಿ ಇಷ್ಟು ಇತ್ತು. ಅದ್ರ ಜೊತೆಗೆ ನೋಡಿ, ಇವಾಗ ಕೆಚ್ಚಬೇಕಾದ್ರೆ ಕೆಟ್ಟೋಗಿರೋದೆಲ್ಲ ಸಿಕ್ಕಿತ್ತಲ್ಲ, ಅದನ್ನು ಕೂಡ ಹಿಂಗೆ ಒಣಗಿಸಿ ಒಂದು ಚೀಲಕ್ಕೆ ಹಾಕಿದ್ದೀವಿ ನೋಡಿ. ಇದು ಆಲ್ಮೋಸ್ಟ್ ಅಲ್ಲಿ ಸುಮಾರೇ ಸಿಕ್ತು. ಇದನ್ನು ಕೂಡ ಇದನ್ನು ಚೆನ್ನಾಗಿ ಎಲ್ಲ ಒಣಗಿಸಿ ಚೀಲಕ್ಕೆಲ್ಲ ಹಾಕಿಟ್ಟಿದ್ದೀವಿ. ಇದೂ ಅಷ್ಟೇ ಒಳ್ಳೆ ಮಾರ್ಕೆಟಲ್ಲೆಲ್ಲ ಇದಕ್ಕೂ ಒಳ್ಳೆ ರೇಟ್ ಇರುತ್ತೆ. ಇಷ್ಟೆಲ್ಲ ಕೆಟ್ಟೋಗಿರೋ ಕಾಯಿ ನೋಡಿ. ಇವಾಗ ಚೆನ್ನಾಗಿರೋದಿತ್ತಲ್ಲ, ಅದನ್ನು ಬಿಳಿ ಚೀಲಗೆ ಹಾಕಿದ್ವಿ. ಇಷ್ಟು ಸಿಕ್ಕಿತ್ತು ಚೆನ್ನಾಗಿರೋ ಕೊಬ್ಬರಿ. ಇದು ನೀಲಿ ಚೀಲದಲ್ಲಿರುವಂಥದ್ದು ಕೊಳ್ತೋಗಿರೋದಿತ್ತಲ್ಲ, ಆ ಕೊಬ್ಬರಿ ನೋಡಿ. ಇವಾಗ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಅದು ಎಷ್ಟೆಷ್ಟು ವೆಯ್ಟ್ ಇದೆ ಅಂತ. 17 kg ಬಂದಿದೆ. ಯಾವುದು ನೀಲಿ ಚೀಲದ್ದು ಅಂದರೆ ಕೆಟ್ಟೋಗಿರೋ ಕೊಬ್ಬರಿ 17 kg ಬಂದಿತ್ತು. ಮತ್ತು ಚೆನ್ನಾಗಿರೋ ಕೊಬ್ಬರಿ 18,600 ಏನೋ ಬಂದಿದೆ. ಎರಡಕ್ಕೂ ಕೂಡ ವೇಯಿಂಗ್ ಮಿಷನಲ್ಲಿ ನಾನು ನೋಡೋಣ, ಗೊತ್ತಾಗುತ್ತೆ ಎಣ್ಣೆಲ್ಲ ಎಷ್ಟು ಬರುತ್ತೆ ಅಂತ.
ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಎಣ್ಣೆಗಾಣಕ್ಕೆ ಹೋಗಿ ಎಣ್ಣೆ ಬಿಡಿಸ್ಕೊಂಡು ಬಂದರು ನೋಡಿ. ಇವಾಗ ಅದರ ಕಲ್ಲರು ಒಂಥರ ಕಪ್ಪು ಕಾಣಿಸ್ತಾ ಇರುತ್ತೆ ನಿಮಗೆ, ಅದು ವಿಡಿಯೋದಲ್ಲಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಿದೆ. ಏನಿಲ್ಲ, ತುಂಬಾ ಚೆನ್ನಾಗಿ ಬಿಡ್ಸ್ ಬಂದು ಒಂದು 2 ಡೇಸ್ ಬಿಸಿಲಲ್ಲಿ ಇಟ್ಬಿಡಿ, ಕ್ಯಾಪ್ ಓಪನ್ ಮಾಡಿ. ತುಂಬಾ ಚೆನ್ನಾಗಿ ತಿಳಿಯಾಗಿ ಎಷ್ಟು ಚೆನ್ನಾಗಿರುತ್ತೆ. ಅದು ನಿಮಗೆ ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ. ಅದರೊಳಗೆ ಈ ಸ್ಟೀಲ್ ಬಾಕ್ಸಲ್ಲಿರೋದ್ರಿಂದ ಇನ್ನೂ ಈ ಥರ ಕಾಣಿಸ್ತಿದೆ. ಬಾಟ್ಲಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಣ್ಣೆ ತಿಳಿದ ಮೇಲೆ ಕೆಳಗಡೆ ಡಸ್ಟ್ ಇರುತ್ತೆ, ಅದನ್ನು ಆಚೆಗೆ ಹಾಕಿಬಿಡಿ. ಹಸು ಇರೋರು ಹಸು ಕೊಡಿ, ತಿನ್ಕೊಳ್ಳುತ್ತೆ. ಆರೋಗ್ಯಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಒಳ್ಳೆಯದು, ಮತ್ತು ಚರ್ಮದ ಕಾಂತಿಗಂತೂ ಎಷ್ಟು ಒಳ್ಳೆಯದು ಅಂತ ಗೊತ್ತಿದೆ ಎಲ್ಲರಿಗೂ. ನೋಡಿ ಬಾಟ್ಲಲ್ಲಿ ಎಷ್ಟು ತಿಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೊಬ್ಬರಿ ಎಣ್ಣೆ, ನೋಡ್ತಾ ಇದ್ರಲ್ವ. ಸ್ಟೀಲ್ ಬಾಕ್ಸಲ್ಲಿ ಸ್ವಲ್ಪ ಚೇಂಜ್ ಇತ್ತು, ಮತ್ತು 3 ಡೇಸ್ ಬಿಸಿಲಲ್ಲಿ ಇಟ್ಟ ಮೇಲಂತೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಈಗ ಬಾಟ್ಲಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಪನ್ನೀರ್ ಥರ ಕಾಣಿಸ್ತಿದೆ ಅಲ್ವಾ. ಅಷ್ಟು ಕೊಬ್ಬರಿಯಲ್ಲಿ ನಮಗೆ ಅದು ಅರ್ಧಕ್ಕರ್ಧ ಅಂತ ಹೇಳ್ಬೋದು. 18 kg ಇತ್ತಲ್ವ, ಅದ್ರಲ್ಲಿ ಹಾಫ್ ನಮಗೆ 7 ಲೀಟ್ರೇನೋ ಸಿಕ್ಕಿತ್ತು ಒಳ್ಳೆ ಎಣ್ಣೆ. ಮತ್ತು ಅದು ಕೊಳ್ತೋಗಿರೋ ಕೊಬ್ಬರಿ ಎಣ್ಣೆಲೂ ಕೂಡ ಸೇಮ್ ಅಷ್ಟೇ ಸಿಕ್ಕಿತ್ತು. ಎಷ್ಟು ಕೊಬ್ಬರಿ ಇರುತ್ತೋ ಅಷ್ಟು ಅರ್ಧದಷ್ಟು ಎಣ್ಣೆ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಕೊಬ್ಬರಿಕಾಯಿ ಇರುವಂಥವರು ತೋಟದಲ್ಲಿ ಈ ಥರ ಎಣ್ಣೆನ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಣ್ಣೆ ಬಿಡ್ಸೋಕ್ಕೂ ಕೂಡ ಹೆಚ್ಚೇನು ಅಮೌಂಟ್ ಆಗೋಲ್ಲ. 1 ಲೀಟ್ರಿಗೆ 8 ರೂಪಾಯಿಂದ 10 ರೂಪಾಯಿ ಇರ್ಬೋದು. ಸಿಟಿ ಸೆಂಟ್ರಲ್ಲಿ ಬಿಡಿಸಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ತಾ ಬಿಡಿಸಿದ್ರಂತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆನ ಒಬ್ಬೊಬ್ಬರು ಕುಡಿತಾರೆ. ಖಾಲಿ ಹೊಟ್ಟೆಗೆ 1 ಸ್ಪೂನು ಕುಡಿದು ನೋಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆ. ಆಮೇಲೆ ಅಡುಗೆಗೆಲ್ಲ ತುಂಬ ಒಳ್ಳೆಯದು. ಅಂದರೆ ಸ್ವಲ್ಪ ತಿನ್ನೋವರಿಗೆ ಕಷ್ಟ, ಆಮೇಲೆ ಸರಿ ಹೋಗುತ್ತೆ ಅಭ್ಯಾಸ ಆದಮೇಲೆ. ನಮ್ಮ ಮನೇಲೂ ಹಂಗೆ ಅಂತ ಇದ್ವಿ, ಈಗೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ. ನೋಡಿ ಈ ರೀತಿಯಾಗಿ ನಾನು ಕೊಬ್ಬರಿ ಎಣ್ಣೆನ ಬಿಡಿಸಿದ್ದೀವಿ. ತೆಂಗಿನ ಮರದಲ್ಲಂತೂ ಯಾವುದು ವೇಸ್ಟ್ ಅನ್ನೋದೇ ಇಲ್ಲ, ಪ್ರತಿಯೊಂದು ಕೂಡ ಯೂಸ್ ಮಾಡ್ಬೋದು. ಅದನ್ನ ಹೇಳಿದ್ನಲ್ಲ, ಕೆಟ್ಟೋಗಿರೋ ಕೊಬ್ಬರಿಯಿಂದನೂ ಎಷ್ಟು ಯೂಸ್ ಇದೆ ನಮಗೆ. ಯೂಸ್ ಜೊತೆಗೆ ಬೆಲೆ, ಅದರ ದುಡ್ಡು ಕೂಡ ಸಿಗುತ್ತೆ. ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕೂಡ ಕರೀತಾರೆ. ಕಾಯಿಂದ ಹಿಡಿದ ಸಿಪ್ಪೆವರೆಗೂ ಅದರದ್ದು ಯೂಸ್ ಅಂತೂ ಇದ್ದೇ ಇದೆ ನಮಗೆ. ಹಾಗೆ ಸಂಜೆ ತೋಟಕ್ಕೆ ಹೋಗೋಣ ಅಂತೇಳಿ ತೋಟಕ್ಕೆ ಹೋಗಿದ್ದೆ. ಆವಾಗ ಒಳ್ಳೆ ತೋಟದಲ್ಲಿ ತೆಂಗಿನ ಮರ, ಅದ್ರ ಮೇಲೆಲ್ಲ ಕ್ಲೌಡು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೈಟು ಬ್ಲೂ ಟೈಪು ಎಲ್ಲ ಚೆನ್ನಾಗಿತ್ತು ಅಂತೇಳಿ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಈ ಥರ ಸೀನರೀಸ್ ಎಲ್ಲ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಹಿತ ಅನ್ನಿಸ್ತಾ ಇತ್ತು. ಮತ್ತು ಆ ಗಾಳಿಯೆಲ್ಲ ಬೀಸ್ತಾ ಇದ್ದಿದ್ದು ತೋಟದೊಳಗಡೆ, ಮತ್ತು ಆ ಕ್ಲೌಡೆಲ್ಲ ನೋಡ್ತಾ ಇದ್ದಿದ್ದು, ಅದೆಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾವ ಬೇಜಾರಿದ್ರು ಬೇಜಾರಿಲ್ಲ ಹೋಗೋ ಥರ ಇತ್ತು. ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು ಅಂತೇಳಿ. ತೋಟದಿಂದ ಬಂದ್ವಿ. ಮಗಳು ಏನಾದರೂ ತಿನ್ನಬೇಕು ಅಮ್ಮ ಅಂತ ಅಂದ್ಲು. ಏನೂ ಇರಲಿಲ್ಲ ಮನೇಲಿ, ಹಾಗಾಗಿ 1 ಪಾವ್ ಅಕ್ಕಿ, 1 ಕಪ್ ಅಥವಾ 1 ಪಾವ್ ಅಂತ ಹೇಳ್ಬೋದು, ಅಷ್ಟು ಯೂಸ್ ಮಾಡಿ ನಾನು ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಫೀಲ್ ಉದ್ದು ನೋಡೋ ಥರನೇ ಅನ್ನಿಸ್ತಾ ಇತ್ತು. ನಾನು ಈ ರೆಸಿಪಿನ ಫುಲ್ ಹಾಕಿಲ್ಲ. ಒಂದಿನ ನಾನು ದಿಢೀರಂತ ಮಾಡೋದ್ರಿಂದ ಹೇಗಿರುತ್ತೋ ಏನೋ ಅಂತ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ದಿನ ರೆಸಿಪಿನ ಮಾಡಿ ನಾನು ಶೇರ್ ಮಾಡ್ತೀನಿ. ಇವತ್ತು ಈ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು, ಮತ್ತು ಸಾಫ್ಟಾಗಿತ್ತು. ಒಳಗಡೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದು ಕೂಡ ಇತ್ತು. ನನ್ನ ಮಗಳು ಇಷ್ಟಪಟ್ಟರೆ ನಮಗೆಲ್ಲ ಇಷ್ಟ ಅಂತ ಹೇಳ್ಬೋದು. ಅವಳು ಖುಷಿಪಟ್ಟು ಇಷ್ಟಪಟ್ಟು ತಿಂದಳು. ನೋಡ್ತಾಯಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿತ್ತು. ಚಟ್ನಿ ಜೊತೆ ಅಂತ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ನ್ಯಾಕ್ಸ್ನ ಟೀ ಜೊತೆ ಮುಗಿಸಿದ್ವಿ. ಅದಾದ ನಂತರ ನನ್ನ ಮಗಳು ಅಗಸೆ ಬೀಜ ಇತ್ತು ಮನೇಲಿ, ಅದು ಸ್ವಲ್ಪ ಆಯಿಲ್ ಜೆಲ್ ಮಾಡಿಕೊಂಡು ನಾನು ಬೇಯಿಸಿ ಇದು ತಲೆಗೆ ಹಚ್ಕೋಬೇಕು ಕಣಮ್ಮ ಅಂತ ಹೇಳಿದ್ಲು. ಸ್ವಲ್ಪ ಡ್ಯಾಂಡ್ರಫು ಮತ್ತು ಏರ್ ಫಾಲ್ ಎಲ್ಲ ಆಗ್ತಿದೆ ಅಂತ, ಮತ್ತು ಶೈನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಹೇರ್ದು ಅಂತೇಳಿ. ಹಾಗಾಗಿ ಸ್ವಲ್ಪ ಅಗಸೆ ಬೀಜನ ಬೇಯಕ್ಕಿಟ್ಟು ನೋಡಿ ಈ ಥರ ಸ್ವಲ್ಪ ಬೇಯಿಸ್ಕೊಂಡೆ ನಾನು. ಬೇಯಿಸಾದ್ಮೇಲೆ ಸ್ವಲ್ಪ ಗಟ್ಟಿಗಾಗಿಬಿಟ್ರೆ ಅದು ತುಂಬ ಗಟ್ಟಿ ಅನಿಸುತ್ತೆ. ಸ್ವಲ್ಪ ತೆಳ್ಳಗಿದ್ದಂಗೆ ಗೊತ್ತಾಗ್ತಾ ಇರುತ್ತೆ, ಅದು ಜೆಲ್ ಟೈಪು ಬೀಳ್ತಾ ಇರೋದು. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಬೆಂದಾದ್ಮೇಲೆ ಅದನ್ನ ಫಿಲ್ಟ್ರ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ಇವಾಗ ತಲೆಗೆ ಹಚ್ಕೊಂಡ್ರೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಅಗಸೆ ಬೀಜದ್ದು. ಮತ್ತು ಇದನ್ನು ನಾವು ತಿಂದ್ರೂ ಕೂಡ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಉಂಡೆಗೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಬೆಂದಿದ್ದು ಸಾಕು. ಇವಾಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಕೂಡ ಹಚ್ಕೊಂಡೆ, ಅವಳು ಕೂಡ ಹಚ್ಚಿಸ್ಕೊಂಡ್ಳು. ನೋಡಿ ಈ ರೀತಿ ಈ ಥರ ತುಂಬ ಗಟ್ಟಿಗಾಗ್ಬಿಟ್ರೆ ಈ ಥರ ಜಾಸ್ತಿ ಜೆಲ್ ಬರುತ್ತೆ. ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಬೇಯಿಸ್ಬೇಕಾದ್ರೇ. ನೋಡಿ ಈ ರೀತಿಯಾಗಿ
ಫಿಲ್ಟ್ರ್ ಮಾಡಿಕೊಂಡು ಒಂದು ಬಟಲ್ಗೆ ಸೋಸ್ಕೊಂಡ್ವಿ. ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು, ತುಂಬ ಗಟ್ಟಿಗಾದರೂ ಚೆನ್ನಾಗಿರಲ್ಲ. ಈ ರೀತಿಯಾಗಿ ನಾನೀಗ ಇದನ್ನು ತಲೆಗೆ ಹಚ್ಕೊಟ್ಟೆ. ಅವಳಿಗೆ ತಲೆಗೆ ಹಚ್ಬೇಕಾದ್ರೂ ಕೂಡ ಅಷ್ಟೇ, ಕೂದಲು ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಎಲ್ಲ ಭಾಗಗಳಿಗೂ ಹಚ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಳಿಗೆ ಸ್ವಲ್ಪ ಕೆಂಚು ಕೂದಲು ಕೂಡ ತುಂಬ ಕೆಂಚಾಗೋಗಿದೆ. ಹಾಸ್ಟೆಲಲ್ಲಿ ಬೇರೆ ಇರೋದು, ಎಣ್ಣೆ ಎಲ್ಲ ಸರಿಯಾಗಿ ಹಚ್ಚಲ್ಲ. ಹಾಗಾಗಿ ಮನೇಲಿ ಅಷ್ಟು ದಿನ ಈ ಥರ ಏನೇನಾದರೂ ಮಾಡ್ಕೋತಾ ಇರ್ತಾಳೆ. ಅಲ್ವೇರದು ಮತ್ತು ಈರುಳ್ಳಿ ಅದು ಇದು ಏನೇನೋ ಹಾಕ್ಕೋತಾ ಇರ್ತಾಳೆ ಒಂದು ವೀಕಿಗೆ ಒಂದೊಂದು ಸಲ. ಹೇರು ತುಂಬ ಶೈನಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಉದುರೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟೆಲ್ಲ ಆಗಿತ್ತು. ಮತ್ತು ಕೊಬ್ಬರಿ ಎಣ್ಣೆದಂತೂ ಕೊಬ್ಬರಿ ಕಾಯಿ ಇರೋರು ಈ ಥರ ಬಿಡಿಸಿ ನೋಡಿ ಎಣ್ಣೆ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.